ಹಲೋ, ನಾನು ನಿಶಾ. ಇವತ್ತು ನಾವು 4th ಸ್ಟ್ಯಾಂಡರ್ಡಲ್ಲಿರುವ ಪಾಠ 9 ಅದರ ಕ್ವೆಶ್ಚನ್ ಆನ್ಸರ್ಗಳನ್ನು ನೋಡೋಣ. ಪಾಠ 9 ಮಹಿಳಾ ದಿನಾಚರಣೆ, ಇದರ ಪ್ರಶ್ನೋತ್ತರಗಳನ್ನು ಕುರಿತು ನಾವು ಇವತ್ತು ನೋಡೋಣ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ. ಒಂದನೇದು, ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದರು? ಉತ್ತರ, ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಕ್ಕೆ ಹೂಮಾಲೆಯನ್ನು ಹಾಕಿ ಸಿಂಗರಿಸಿದರು. ಎರಡನೇದು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ? ಉತ್ತರ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಮೂರನೇ ಕ್ವೆಶ್ಚನ್, ಸಾವಿತ್ರಿ ಬಾಯಿ ಫುಲೆ ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಉತ್ತರ, ಶಿಕ್ಷಣ ಕ್ಷೇತ್ರದಲ್ಲಿ ಸಾವಿತ್ರಿಬಾಯಿ ಫುಲೆರವರು ಸಾಧನೆ ಮಾಡಿದ್ದಾರೆ. ನಾಲ್ಕನೇದು, ಕಲ್ಪನಾ ಚಾವ್ಲಾರವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಉತ್ತರ, ಕಲ್ಪನಾ ಚಾವ್ಲಾರವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಈಗ ನೆಕ್ಸ್ಟ್, ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪು ಗುರುತಿಸಿ. ತಪ್ಪಿದರೆ ಸರಿಪಡಿಸಿ ಅದನ್ನು ಬರೆಯಿರಿ. ಒಂದನೇದು, ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು. ಇದು ಆನ್ಸರ್ ತಪ್ಪಾಗುತ್ತದೆ. ಸರಿ ಆನ್ಸರ್, ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಎರಡನೇದು, ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು. ಇದನ್ನು ಕೂಡ ಆನ್ಸರ್ ತಪ್ಪಾಗುತ್ತದೆ. ಅವರು ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು. ಮೂರನೇದು, ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು. ಇದನ್ನು ಕೂಡ ರಾಂಗ್ ಆಗ್ತದೆ, ತಪ್ಪು ಆನ್ಸರ್. ಕರೆಕ್ಟ್ ಆನ್ಸರ್, ಮಕ್ಕಳೆಲ್ಲರೂ ಶಾಲಾ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಕುಳಿತರು. ಇದು ರೈಟ್ ಆನ್ಸರ್ ಆಗ್ತದೆ. ನಾಲ್ಕನೇದು, ಮೇರಿ ಕೋಮ್ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇದು ಕೂಡ ಆನ್ಸರ್ ತಪ್ಪಾಗುತ್ತದೆ. ಸರಿ ಆನ್ಸರ್, ಮೇರಿ ಕೋಮ್ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತದೆ. ಇನ್ನು ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ. ಒಂದನೇದು, ಸಮಾನತೆ, ಅದರ ವಿರುದ್ಧ ಅಸಮಾನತೆ. ಅದರ ವಿರುದ್ಧಾರ್ಥಕ ಪದ ಅಸಮಾನತೆ ಆಗ್ತದೆ. ಎರಡನೇದು, ಸ್ವಾತಂತ್ರ್ಯ, ಅದರ ವಿರುದ್ಧ ಪರಾತಂತ್ರ. ಅದರ ವಿರುದ್ಧ ಏನಾಗ್ತದೆ? ಪರಾತಂತ್ರ. ಮೂರನೇದು, ಯಾವುದು? ಹಿಂದೆ. ಇದರ ವಿರುದ್ಧಾರ್ಥಕ ಏನಾಗ್ತದೆ? ಹಿಂದೆ ಅಂದರೆ ಮುಂದೆ. ಇದರ ವಿರುದ್ಧ ಮುಂದೆ. ನಾಲ್ಕನೇದು, ಮುಕ್ತಾಯ. ಇದರ ವಿರುದ್ಧ ಏನಾಗ್ತದೆ? ಪ್ರಾರಂಭ. ಮುಕ್ತಾಯ, ಪ್ರಾರಂಭ. ಇವೆಲ್ಲವೂ 4th ಸ್ಟ್ಯಾಂಡರ್ಡ್ನ 9ನೇ ಪಾಠದ ಕ್ವೆಶ್ಚನ್ ಆನ್ಸರ್ಗಳು. ಥ್ಯಾಂಕ್ ಯು.